ಪೊಲಿಟಿಕಲ್ ಈಸ್ ಪೊಲಿಟಿಕಲ್. ಅವ್ರವ್ರಿಗೆ ತೋಚ್ದಂಗೆ ಅವ್ರವ್ರಿಗೆ ಸರಿ ಅನಿಸ್ದಂಗೆ ಅವರೇ ಹೇಳೋದು ಅದನ್ನು. ನಾಳೆ ಕುಮಾರಸ್ವಾಮಿ ಅವರು ಬಜೆಟ್ ಮಂಡನೆ ಮಾಡಿದಾಗಲೂ ಬಿ ಜೆ ಪಿಯವರು ಇದನ್ನೇ ಮಾತಾಡ್ತಾರೆ. ಹಾಗಾಗಿ ಪೊಲಿಟಿಕಲ್ ಈಸ್ ಪೊಲಿಟಿಕಲ್, ಅದರಲ್ಲಿ ಏನು ದೊಡ್ಡ ನನಗೆ ಸಮಸ್ಯೆ ಇಲ್ಲ. ಲೆಟ್ ಮಿ ಸ್ಟಾರ್ಟ್ ಫ್ರಮ್ ಕಾಸಿಯಾ. ಎಸ್ ಸರ್, ಇವತ್ತು ಅತಿ ಮುಖ್ಯವಾಗಿ ತಾವು ಆಗಲೇ ಡಿಸ್ಕಸ್ ಮಾಡಿದ್ದು ಒಂದು ಜಾಬ್ಗಳನ್ನು ಕ್ರಿಯೇಟ್ ಮಾಡೋದು ಹಂಗೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇದಕ್ಕೆ ಸಣ್ಣ ಕೈಗಾರಿಕೆಗಳೇ ಒಂದು ಒತ್ತು ಕೊಟ್ಟು ಸಣ್ಣ ಕೈಗಾರಿಕೆಗಳನ್ನ ಬೆಳೆಸಿದರೆ, ಒಂದು ಸಣ್ಣ ಕೈಗಾರಿಕೆ ಬಂದರೆ 1 ಕೋಟಿ ಇನ್ವೆಸ್ಟ್ಮೆಂಟ್ ಆದರೆ ಅದ್ರ ಹಿಂದೆ ಒಂದು 25 ಜನರಿಗೆ ನೌಕರಿ ಸಿಗುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಈ ಸರ್ಕಾರ ಯಾವುದು ಕೆಲಸ ಮಾಡ್ತಾಯಿಲ್ಲ. ಸ್ಟಾರ್ಟಪ್ಪು, ಸ್ಟ್ಯಾಂಡಪ್ಪು, ಸೋ ಮೆನಿ ಅನೌನ್ಸ್ಮೆಂಟ್ಸ್, ಮೇಕ್ ಇನ್ ಇಂಡಿಯಾ, ಎಲ್ಲ ಅನೌನ್ಸ್ಮೆಂಟ್ಗಳು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ. ಕರೆಕ್ಟ್. ಗ್ರೌಂಡ್ ಲೆವೆಲ್ನಲ್ಲಿ ಏನೂ ಕೆಲಸ ಆಗಿಲ್ಲ. ಬರೀ ಮೀಡಿಯಾಗೆ ಅದನ್ನು ದೊಡ್ಡ ಶೋ ಆಗಿದೆ, ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ. ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ಒಂದು ಸಣ್ಣ ಕೈಗಾರಿಕೆಗೆ ಯಾವುದೇ ಟ್ಯಾಕ್ಸ್ ಇರಲಿಲ್ಲ, ಅದು 18%ಗೆ ಇವತ್ತು ಲೇಬರ್ ಚಾರ್ಜ್ ಮಾಡುವಂಥ 90% ಆಫ್ ದ ಸ್ಮಾಲ್ ಇಂಡಸ್ಟ್ರೀಸ್, ಅದರ ಮೇಲೆ 18% ಇವತ್ತು GST ಹಾಕಿದ್ದಾರೆ. ಅದಕ್ಕೆ ನಾವು ಕಳೆದ ಒಂದು ವರ್ಷದಿಂದ ಫೈಟ್ ಮಾಡ್ತಾಯಿದ್ದೀವಿ. GST ಬಂದಾಗಿಂದ ಅದು ಯಾವುದೂ ಸಂಬಂಧ ಇಲ್ಲದ ಇದು 18% ನಾವು ತುಂಬಿದ್ದು ಸರ್ಕಾರಕ್ಕೆ ಹೋಗಲ್ಲ, ಇದು ದೊಡ್ಡ ಉದ್ಯಮಿಗೆ ಒಂದು ಬಂಡವಾಳಕ್ಕೆ ಹೋಗುತ್ತೆ. ನಮ್ಮ ಬಂಡವಾಳ ಬಂದಾಗ್ತಾಯಿದೆ ಸಣ್ಣ ಕೈಗಾರಿಕೆ. ಅದರ ಮೇಲೆ ಸುಮಾರಷ್ಟು ಫೈಟ್ ಮಾಡಿದ್ವಿ, ಏನೂ ರೆಸ್ಪಾನ್ಸ್ ಇಲ್ಲ. ಕಳೆದ ವಾರ ನಾವು ಹೋಗಿದ್ವಿ ಡೆಲ್ಲಿಗೆ. ಅದರ ಮೇಲೆ ಏನೋ ಒಂದು ತೀರ್ಮಾನ ಆಗಬಹುದಂತ ಆಸೆ ಇದೆ. ಒಂದನೇದ್ದು. ಎರಡನೇದ್ದು, ಸುಮಾರಷ್ಟು ಸ್ಕೀಮ್ಗಳು, ಒಂದು ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಸ್ಕೀಮ್ ಅಂತಿತ್ತು ಸಣ್ಣ ಕೈಗಾರಿಕೆಗಳಿಗೆ 15%, ಕೇಂದ್ರ ಸರ್ಕಾರ ಅದನ್ನು ಯಾರಿಗೂ ಹೇಳೇ ಇಲ್ಲ. 1.5 ವರ್ಷದಿಂದ ಬಂದಾಗಿದೆ. ಅದ್ರ ಮೇಲೆ ಏನೋ ಕೇಳಿದಾಗ ಆ ಫೈಲ್ ದೇದು ಕರೆಂಗೆ, ಆದರೆ ಅದರ ಮೇಲೆ ಏನೂ ಮೂಮೆಂಟ್ ಇಲ್ಲ. ಇನ್ನೊಂದು ಮುಖ್ಯವಾಗಿರೋದಂದರೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್. ಸಣ್ಣ ಕೈಗಾರಿಕೆಗಳಿಗೆ ಹೈಯೆಸ್ಟ್ ಇಂಟ್ರೆಸ್ಟನ್ನು ಸಣ್ಣ ಕೈಗಾರಿಕೆ ತುಂಬ್ತಾ ಇದ್ದಾರೆ. ಅಲ್ಲೇ ನಾವು ಅರ್ಧ ಇಂಡಸ್ಟ್ರಿಗಳು ಬಂದಾಗ್ತಾ ಇರೋ ಕಾರಣವೇ ಅದು. ಕಾರಣ, ಇವತ್ತು ನಾವು ಇಂಟರ್ನ್ಯಾಷನಲ್ ಆಗಿ ಕಾಂಪೀಟ್ ಮಾಡಬೇಕಂತೀರ, ಇಂಟರ್ನ್ಯಾಷನಲ್ ಫಂಡಿಂಗ್ನಲ್ಲಿ ಅಥವಾ ಇಂಟರ್ನ್ಯಾಷನಲ್ ಇಂಡಸ್ಟ್ರಿಗಳಿಗೆ 4%ನಲ್ಲಿ ಇಂಟ್ರೆಸ್ಟ್ನಲ್ಲಿ ದುಡ್ಡು ಸಿಗುತ್ತೆ. ಆದರೆ ನಾವಿಲ್ಲಿ ತುಂಬ್ತಾ ಇರೋದು 14%. ಈ ವಿಷಯದಲ್ಲಿ ಒಂದು ಕರ್ನಾಟಕ ಸರ್ಕಾರದವರು ಒಂದು ಹೊಸ ಸ್ಕೀಮ್ ತೊಗೊಂಬಂದರು ಮೊನ್ನೆ. 10%ಅನ್ನು 5 ಕೋಟಿವರೆಗೆ ಇನ್ವೆಸ್ಟ್ಮೆಂಟಿಗೆ ನಾವು ಸಬ್ಸಿಡೈಸ್ ಮಾಡ್ತೀವಿ, 4% ಇಂಟ್ರೆಸ್ಟ್ ಕೊಡ್ತೀವಿ ಅಂತ. ಇದು ಒಳ್ಳೆ ಅಪ್ರಿಸಿಯಬಲ್ ಇದೆ. ಇದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಬರಲಿದೆ. ಚಾರ್ಟೆಡ್ ಅಕೌಂಟ್ ನಿಮ್ಗೆ ಲಾಸ್ಟ್ ಬರ್ತೀವಿ. ಸರ್, ಯಾಕೆ ನಾವು ಕರ್ನಾಟಕದವ್ರು ಈ ಬಜೆಟ್ ನೋಡಬೇಕು ಅಂದರೆ, ಬೇರೆ ಎಲ್ಲ ಸ್ಟೇಟ್ ನೀವು ಹೇಳಿದಾಗ ಯೂನಿಯನ್ ಬಜೆಟ್, ಸೆಂಟ್ರಲ್ ಬಜೆಟ್ ಆಗಿದೆ, ಎಲ್ಲ ಸ್ಟೇಟ್ ನೋಡಿದಾಗ ನಾವು ಕತರವಾಗಿರ್ತೀವಿ. ಅದಲ್ಲದೆ ಮೇನ್ ಪಾಯಿಂಟ್, ಈಗ ನಮ್ಮ ಬ್ಯಾಂಗ್ಳೂರ್ ಈಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ, ಮೆಟ್ರೋ ಸಿಟಿ. ತುಂಬ ಎಂಪ್ಲಾಯ್ಮೆಂಟ್ ಕೊಟ್ಟಿದೆ, ಸಾಫ್ಟ್ವೇರ್ ಸೆಕ್ಟರ್ ಇದೆ, ಗ್ರೋಯಿಂಗ್ ಸೆಕ್ಟರ್ಸ್ ತುಂಬ ಇದೆ. ಸೊ ಅದು ಒಂದು. ಸೆಕೆಂಡು, ಆ ರೀಸನಿಂದ ನೋಡಬೇಕು. ಆ್ಯಂಡ್ ಕರ್ನಾಟಕದಲ್ಲಿ ಫಾರ್ಮರ್ಸ್ ತುಂಬ ಇದ್ದಾರೆ, ಅಗ್ರಿಕಲ್ಚರ್ ಈಸ್ ಅ ಟ್ರೆಂಡ್. ಸೊ ಆ ವಿಷಯದಲ್ಲಿ ತೊಗೊಂಡ್ರೆ, ಆಮೇಲೆ ಕೆಲವು ವಿಷಯಗಳನ್ನ ಗಮನಿಸ್ಕೊಂಡು ನಾವು ಕಾತರದಲ್ಲಿ ನೋಡಬೇಕಾಗತ್ತೆ. ಯಾಕೆಂದರೆ ಈಗ ಎಂಪ್ಲಾಯ್ಮೆಂಟಲ್ಲಿರೋ ಜಾಬಲ್ಲಿ 50,000, 25,000, 50,000 ಈ ಥರ ಸಂಬಳ ತೊಗೋತಾ ಇದ್ದಾರೆ. ಬಟ್ ಎಂಡ್ ಆಫ್ ದಿ ಮಂತ್ ನೋಡಿದ್ರೆ ಅವರು ಝೀರೋ ಇರುತ್ತೆ ಬ್ಯಾಲೆನ್ಸು. ಏನಕ್ಕೆ ಅಂದರೆ ರೆಂಟ್ ಜಾಸ್ತಿ ಇದೆ. ಬ್ಯಾಂಗ್ಳೂರಲ್ಲಿ ತೊಗೊಂಡ್ರೆ ಮನೆಗೆ ರೆಂಟ್ ಜಾಸ್ತಿ, ಗ್ರಾಸರೀಸ್ ರೇಟ್ ಜಾಸ್ತಿ ಆಗಿದೆ, ಬಿಕಾಸ್ ಆಫ್ ಆಯಿಲು, ಅದೆಲ್ಲ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ. ಸೊ ಝೀರೋ ಆಗಿದೆ. ಸೊ ಅದಕ್ಕೆ ಕೆಲವು ಸೊಲ್ಯೂಷನ್ಸ್ ನಾನು ಐ ಹ್ಯಾವ್ ಎ ಫ್ಯೂ ರೆಕಮೆಂಡೇಶನ್. ಕ್ರೂಡ್ ಬೇಸಿಕ್ ಥಿಂಗ್ ಈಸ್ ಕ್ರೂಡ್ ಆಯಿಲ್ ಬಂದಾಗ ಅಲ್ಲಿಂದ ಸ್ಯಾಲರಿ ರೈಸ್ ಆಗಿದೆ, ಕಷ್ಟ ಆಗುತ್ತೆ, ಝೀರೋ ಬ್ಯಾಲೆನ್ಸ್, ಏನು ಮಾಡಬೇಕು? ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿರೋದಕ್ಕೆ ಇಂಡೈರೆಕ್ಟ್ ರೀಸನ್ಸ್, ರೆಂಟು, ಗ್ರಾಸರೀಸ್ ಇವೆಲ್ಲ ಜಾಸ್ತಿ. ಏನು ಮಾಡೋದು ಅಂತೀರಿ ಸರ್? ಈಗ ಕಸ್ಟಮ್ ರೈಸ್ ದ ಸ್ಯಾಲರಿ ಟು 1 lakh ನಾವು. ನೋ ಸರ್, ಐ ಆಮ್ ಟಾಕಿಂಗ್ ಅಬೌಟ್ ರೂಟ್ ಕಾಸ್ ಹೇಳ್ತಾ ಇದ್ದೀನಿ. ವಾಟ್ ಟು ಡೂ? ಅದು ಮಾಡಿದ ತಕ್ಷಣ ಇಂಡಸ್ಟ್ರಿ ನಾವು ಬಂದು ಹೇಳ್ತಾನೆ, ಹೌ ಡು ಐ ರನ್ ದ ಇಂಡಸ್ಟ್ರಿ, ದಿಸ್ ಇಸ್ ದ ಎಂಪ್ಲಾಯ್ಮೆಂಟ್ ಕಾಸ್ಟ್ ಅಂತ. ಒನ್ ಥಿಂಗ್ ಕ್ಯಾನ್ ಬಿ ಡನ್ ಸರ್. ಕ್ರೂಡ್ ಆಯಿಲ್ ಅಲ್ಲಿ ಕಸ್ಟಮ್ಸ್ ಡ್ಯೂಟಿ ರೆಡ್ಯೂಸ್ ಮಾಡೋ ಆಪ್ಷನ್ ಮಾಡ್ಕೊಂಡ್ರೆ, ಬಿಕಾಸ್ ಇಟ್ ಇಸ್ ಆಲ್ಮೋಸ್ಟ್ 1 ಲೀಟರ್ಗೆ ಒಂದು 16 ರೂಪಾಯಿ ಎಲ್ಲ ಇದೆ. ಓಕೆ, ಕಸ್ಟಮ್ಸ್ ಡ್ಯೂಟಿನ ರೆಡ್ಯೂಸ್ ಮಾಡಿದ ತಕ್ಷಣ ಅದರಿಂದ ಬರೋ ಶಾರ್ಟ್ ಫಾಲ್ ಆಫ್, ನೀವು ಚಾರ್ಟೆಡ್ ಅಕೌಂಟೆಂಟ್ ಆದ್ರಿಂದ ಅದರಿಂದ ಬರೋ ಶಾರ್ಟ್ ಫಾಲ್ ಆಫ್ ರೆವಿನ್ಯೂ ಎಲ್ಲಿಂದ ತುಂಬ್ತೀರಿ? ಟ್ಯಾಕ್ಸ್ ಬೇಸ್ ಜಾಸ್ತಿ ಮಾಡಿ. ಟ್ಯಾಕ್ಸ್ ಬೇಸ್ ಜಾಸ್ತಿ. ಓಕೆ, ಟ್ಯಾಕ್ಸ್ ಬರೀ 6% ಇದೆ ಸರ್ ಟ್ಯಾಕ್ಸ್ ಬೇಸ್. ಎಲ್ಲಿಂದ ಯಾವ ಬೇಸ್ ರೈಸ್ ಮಾಡ್ತೀರಿ? ಎಕ್ಸೆಪ್ಟ್ ಸ್ಯಾಲರೀಸ್ ಕ್ಲಾಸ್ ಬಿಟ್ಬಿಟ್ರೆ ಎಲ್ಲಿಂದ ರೈಸ್ ಮಾಡ್ತೀರಿ? ಅಗ್ರಿಕಲ್ಚರ್ ಇಸ್ ದ ಲಾರ್ಜೆಸ್ಟ್ ಕನ್ಸ್ಯೂಮರ್ಸ್ ಇನ್ ದಿ ಕಂಟ್ರಿ. ಕರೆಕ್ಟ್. ಯಾರು ತರ್ತೀರಿ ಟ್ಯಾಕ್ಸ್ ಬೇಸ್ ಒಳಕ್ಕೆ? ತುಂಬಾ ಲೀಕೇಜಸ್. ಇಂಡಸ್ಟ್ರಿನವರು ತಂದಿದ್ದೀರಿ, ಸ್ಯಾಲರಿ ಕ್ಲಾಸ್ ತಂದಿದ್ದೀರಿ, ಬಿಸ್ನೆಸ್ ಅವ್ರನ್ನ ತಂದಿದ್ದೀರಿ, ಇನ್ ಯಾರನ್ನ ತರ್ತೀರಿ? ತೋರಿಸಿ ಟ್ಯಾಕ್ಸ್ ಬೇಸ್ ರೈಸ್ ಅಂತೀರಲ್ಲ, ತೋರಿಸಿ ಯಾವುದು? ಇನ್ನು ಮಿಸ್ಸಿಂಗ್ ಲಿಂಕ್ ಇದೆ ಸರ್, ತುಂಬಾ ಇದೆ. ನಮ್ಮ ಅಗ್ರಿಕಲ್ಚರ್ ಫಾರ್ಮರ್ ಸೆಕ್ಟರ್ ಬಿಟ್ರು ಸರ್ ತುಂಬಾ ಮಿಸ್ಸಿಂಗ್ ಇದೆ. ಡ್ಯಾಮ್ ಈಸಿ. ಅಗ್ರಿಕಲ್ಚರಲ್ ಇನ್ಕಮ್ ಈಸ್ ನಾಟ್ ಇನ್ಕಮ್. ಅಗ್ರಿಕಲ್ಚರಲ್ ಇನ್ಕಮ್ ನಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಒಳಗಡೆ ಇಲ್ಲಪ್ಪ. ನಾವೇ ಹೇಳ್ತೀವಿ 80%, 77%, 76% ಟ್ಯಾಕ್ಸ್ ಬೇಸಲ್ಲಿ ಇಲ್ಲ, ಆಚೆಲಿದ್ದಾರೆ. ಟ್ಯಾಕ್ಸಬಲ್ ಸೈಡಲ್ಲೂ ಅಸೆಸೀಸು 10 ಲಕ್ಷ ಇದ್ರೂ ಟ್ಯಾಕ್ಸ್ ಪೇಯಿಂಗ್ ಇರೋದು 1 ಲಕ್ಷ. assessees irtare. 4.5% of your countries have become assessees. True. How many of them actually pay the tax?
ಸರ್ ಇಟ್ ಇಸ್ ನಾಟ್ ಓನ್ಲಿ ಓಕೆ ಡೈರೆಕ್ಟ್ ಟ್ಯಾಕ್ಸ್. ಕರೆಕ್ಟ್ ಹಂಗಿದೆ. ಈಗಿದ್ದಾಗ ಟ್ಯಾಕ್ಸ್ ಬೇಸ್ ಹೆಂಗ್ ರೈಸ್ ಮಾಡ್ತೀರಿ ಸ್ವಾಮಿ ತೋರಿಸಿ. ಸರ್ ಒಂದು ಡೈರೆಕ್ಟ್ ಟ್ಯಾಕ್ಸ್ ನೀವು ಹೇಳ್ತೀರಿ ಇನ್ಕಮ್ ಟ್ಯಾಕ್ಸ್ ಮಾತ್ರ. ಬೇಡ ಇಂಡೈರೆಕ್ಟ್ ಟ್ಯಾಕ್ಸ್ ಗೆ ಬರೋಣ. ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲೂ ದೇರ್ ಇಸ್ ಸ್ಮಾಲ್ ವೆಂಡರ್ಸ್ ಹೂ ಆರ್ ಆಲ್ಮೋಸ್ಟ್ ಇದು ಟರ್ನ್ ಓವರ್ 50 ಲಕ್ಷ 1 ಕೋಟಿ ಮುಟ್ಟಿ ರಸ್ತೆ ಬದಿಯಲ್ಲಿ ಗಾಡಿ ಇಟ್ಟುಕೊಂಡು ಮಾಡುವವರ ಮೇಲೆ ದಬ್ಬಾಳಿಕೆ ಸ್ಟಾರ್ಟ್ ಮಾಡಿದ್ರೆ ಬರ್ಕೊಟ್ಬಿಡ್ತೀನಿ 3 ಜನನುಮೆ ಬರ್ಕೊಟ್ಬಿಡ್ತೀನಿ ನಾನು. ಅವ್ನು ಕಬಾಬ್ ಮಾಡಿ ದಿನಕ್ಕೆ 3,000 ಬಿಸ್ನೆಸ್ ಮಾಡಿ 90,000 ರೂಪಾಯಿ ಬಿಸ್ನೆಸ್ ಮಾಡ್ತಾ ಇದ್ದರು. ಬಟ್ ಅವರು ಇದ್ದರು ಎಲ್ಲರೂ ಅಲ್ಲ ಪಾಪ. ನೀವು ಅವನು ಟಚ್ ಮಾಡಿ ಏನ್ ಸರ್ ರೋಡ್ ಸೈಡ್ ಅಲ್ಲಿ ಕಬಾಬ್ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡಿದ್ದೋ ನಾವು. ನಮ್ಮ ಟ್ಯಾಕ್ಸ್ ಅಂತ ಶುರು 3 ಜನನುವೆ ಹೋಲ್ಸೇಲ್. ಇಟ್ಸ್ ನಾಟ್ ಈಸಿ ಟು ವೈಡನ್ ದ ಟ್ಯಾಕ್ಸ್ ಶುರು ಮಾಡ್ತೀವಿ ಸರ್ ಸೋ ಈಸಿಲಿ. ಇಟ್ಸ್ ನಾಟ್ ಸೋ ಈಸಿ. But they can take steps because all right okay lot of improvement. ರೈತರು ಫಾರ್ಮರ್ ಲಾಸ್ಟ್ ಒನ್ ಬ್ರೇಕ್. ಎಸ್ ಹೋಗ್ಬೇಕು ನಾವೀಗ ರೈತರು. ಈಗ ಕೃಷಿ ನರೇಂದ್ರ ಮೋದಿ ಅವರು ಏನ್ ಕೊಡ್ತಾರೆ ಹೇಳಿ ಸೊಮ್ಮೆ. ಏನು ಚುನಾವಣೆ ಆದ್ರಿಂದ ಏನಾದ್ರು ಮಾಡ್ಬೋದು ಈ ಸರಿ ಅನ್ಸುತ್ತೆ. ಏನಾ ಏನು ಸಾಲ ಬಡ್ಡಿ ರೈತವಾಗಿ ಬಡ್ಡಿ ರೈತ ಸಾಲ ಕೊಡ್ಬೋದು. ಈಗ ಹೇಳಿದ್ರೆ ಅವನು ಪಿಯೂಷ್ ಗೋಯಲ್ ಕೇಳಿಸ್ಕೊಂಡು ಚೇಂಜ್ ಮಾಡ್ಬಿಡ್ತಾರೆ. ಈಗ ಆಸೆ ಏನ್ ಹೇಳಿ ಹಾಕಿದ್ರ ನಮಗೆ ಇನ್ಕಮ್ ಡಬ್ಲಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಲಾಂಗ್ ವಿಷನ್ ಕೊಡ್ಬೇಕು. MSP ಒಂದು ಸ್ವಲ್ಪ ಹೆಲ್ಪ್ MSP ಹೆಲ್ಪ್ ಆಗಿದ್ರು ನಮ್ಗೆ ಶಾಸನಾತ್ಮಕವಾಗಿ ಜಾರಿ ತರದಿದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿ 2,750 ಕೊಡ್ತೀವಿ ಅಂತಾರೆ, ಅಲ್ಲಿ 1,200 ರೂಪಾಯಿ ಭತ್ತೆ ತಗೊಳ್ತಿರ್ತಾರೆ. ಏನು MSP ಏನೇ ಅನುಕೂಲ ವರ್ಕೌಟ್ ಆಗೋದು ಅದು ಕಾನೂನಾತ್ಮಕ ಜಾರಿ ಕೊಡುವಂಥದ್ದು ಆಗತ್ತೆ ಅಂತ ನಂದು ಲೆಕ್ಕಾಚಾರ. ಅದು ಖಂಡಿತವಾಗಿ ಅದಾಗಲೇಬೇಕು. ಯಾಕಂದ್ರೆ ಆಕ್ಚುಲಿ MSP ಇಸ್ ನಾಟ್ ಎ ಬ್ಯಾಡ್ ಐಡಿಯಾ, ಬಟ್ ಇಂಪ್ಲಿಮೆಂಟೇಷನ್ ಅಲ್ಲಿ ಅದನ್ನ ಆ ರೀತಿ ತಂದ್ರೆ ಮಾತ್ರನೇ ಆಗೋದು ಸಾಧ್ಯತೆ. ಮಲ್ಲಿ ಪ್ರೈವೇಟ್ ಮುಕ್ತ ಮಾರ್ಕೆಟ್ ಕೊಳ್ಳಕ್ಕೆ ಸರ್ಕಾರ ಈಗೇನ್ ಮಾಡಕ್ಕಾಗಲ್ಲ ಸರ್. ಮಾಡಿದ್ಮೇಲೆ ಏನ್ ಮಾಡ್ತೀರಿ? ತಗೊಂಡು ಗೋಡೌನ್ ಇಟ್ಕೋತೀರಿ, ಹಂಚಕ್ಕಾಗಲ್ಲ ನಿಮ್ ಕೈಯಲ್ಲಿ. ಒಳಗಡೆ ಪ್ರವೇಶ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬಫರ್ ಪರ್ಚೇಸಸ್ ಅಲ್ಲಿ ಇರಬೇಕೆ ಹೊರತು ಹೋಲ್ ಪರ್ಚೇಸಸ್ ಗೌರ್ಮೆಂಟ್ ಅವ್ರು ಏನ್ ಮಾಡ್ತೀರಿ ತಗೊಂಡು? ನೀವು ಹೋಲ್ ಬೇಕಾಗಿಲ್ಲ, ಮಾಡ್ತೀರಿ ತಗೊಂಡು? ಇಲ್ಲ ಹೋಲ್ ಬೇಕಾಗಿಲ್ಲ ಮಾರ್ಕೆಟ್ ಇದ್ರೆ ಸಾಕು. ಈಗ ಮುಕ್ತ ಮಾರ್ಕೆಟ್ ಅಲ್ಲಿ ಬೆಲೆ ಯಾರು ಬೇರೆ ಕೊಳ್ಳಕ್ಕಾಗದೇ ಇದ್ರು ಕನಿಷ್ಠ ಅದನ್ನ ರಾಜ್ಯ ಸರ್ಕಾರ ಒಂದು ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಒಂದು ಭರವಸೆಯಲ್ಲಿ ಆವರ್ತ ನಿಧಿಗಳು ಮಾಡಿ ಟೈಮ್ ಬೇಂಗ್ ಕೊಂಡ್ಬೋದು, ಅದನ್ನ ಬೇರೆ ಬೇರೆ ರೀತಿ ಮಾಡ್ಬೋದು. ಒಂದು ಎರಡನೇದು ಇವತ್ತು ಸ್ಪರ್ಧಾ. ಯಾಕಂದರೆ ನಮಗೆ ಮುಕ್ತ ವಾಣಿಜ್ಯ ನೀತಿಯನ್ನು ಒಪ್ಕೊಂಡ್ಬಿಟ್ಟಿದ್ವಿ, ಮುಕ್ತ ಮಾರುಕಟ್ಟೆ ನೀತ್ಕೊಂಡ್ಬಿಟ್ಟಿದ್ವಿ. ಸ್ಪರ್ಧೆ ಮಾಡಲೇಬೇಕು. ಅಗ್ರಿಕಲ್ಚರ್ ಸೆಕ್ಟರ್ ಸಫರ್ ಆಗ್ತಿರೋದು ಅಲ್ಲೇ. ಆ ಥರ ಸ್ಪರ್ಧಾತ್ಮಕವಾಗಿ ರೈತರಿಗೆ ಲಾಭ ಏನೋ ತಂದ್ಕೊಡೋಕ್ಕೆ ಸಾಧ್ಯ ಇದೆಯಾ? ಈಗ ನೀವೀಗ ವ್ಯಾಲ್ಯೂ ಎಡಿಷನ್ಗಳು ಮಾಡಬೇಕಾಗುತ್ತೆ. ವ್ಯಾಲ್ಯೂ ಎಡಿಷನ್ ಈಗ ನಾವು ತೊಗರಿ ಬೆಳಿತೀವಿ, ತೊಗರಿ ಬೆಳೆದರೆ ಯಾವ ಇಂಡಸ್ಟ್ರಿಗೆ ಹೋಗಿರುತ್ತೆ, ರೈತನಿಗೆ ಅಲ್ಲೇ ಕೊಡ್ಬೇಕು. ವ್ಯಾಲ್ಯೂ ಎಡಿಷನ್ನು ನಾವು ಏನೇನು ಮಾಡ್ತೀವಿ ಕೃಷಿ ಉತ್ಪನ್ನಗಳಲ್ಲಿ ವ್ಯಾಲ್ಯೂ ಎಡಿಷನ್ ಮಾಡಿ ಉಪ್ಪಿನಕಾಯಿನ ಬೇಕು ನಾವು ಫಾರಿನ್ಗೆ ರಫ್ತು ಮಾಡ್ಬೋದು, ಹಪ್ಪಳನ ರಫ್ತು ಮಾಡ್ಬೋದು. ಯಾರು ಉಪ್ಪಿನಕಾಯಿ ತಿನ್ನೋರು ಯಾರು ಇಂಡಿಯಾ ಅಂತ ಹೋಗಲ್ಲ. ಅಲ್ಲ ನಾನು ಹೇಳ್ತೀನಿ, ನನಗೆ ಇರೋಂಥವ್ರು ಹೇಳ್ತದ್ದು ವ್ಯಾಲ್ಯೂ ಎಡಿಷನ್ ವ್ಯಾಪಾರ ಆಗತ್ತೆ, ಎಕ್ಸ್ಪೋರ್ಟ್ ಆಗತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಒಂದು ಎಂಟೈರ್ ಅಗ್ರಿಕಲ್ಚರ್ ಸೆಕ್ಟರ್ ಭಾರತದಂತ ಇಷ್ಟು ದೊಡ್ಡ ದೇಶದಲ್ಲಿ ಇವು ಟೂ ಸ್ಮಾಲ್ ಟು ಆಲ್ಟರ್ ಥಿಂಗ್ಸ್. ಖಂಡಿತ ಸ್ಮಾಲ್ ಟು ಆಲ್ಟರ್. ಓಕೆ ಬೇಸಿಕ್ ಆಗಿ ಆಗಬೇಕಾಗಿರಬಹುದಾದ್ದು ಯಾವುದು ಅಂತಂದ್ರೆ ಪ್ರಾಬಬಲಿ ನನ್ನ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು. ನೋ ಗುಡ್ ಲೋನ್ ಫೆಸಿಲಿಟಿ ಟು ಫಾರ್ಮರ್, ಬಟ್ ರೀಪೇಮೆಂಟ್ ಆಲ್ಸೋ. ನಾವು ಅದನ್ನೇ ಹೇಳ್ತೇವೆ. ಪ್ರಾಬ್ಲಮ್ ಬರ್ತಿರೋದು ಗುಡ್ ಲೋನ್ ಪೇಮೆಂಟ್ ಫೆಸಿಲಿಟಿ ನಮ್ಮಲ್ಲಿ ಇದೆ. ಪ್ರಾಬ್ಲಮ್ ಬರ್ತಿದ್ದು ರೀಪೇಮೆಂಟ್ ಅಲ್ಲಿ ಪೊಲಿಟಿಕಲ್ ಸ್ಟ್ಯಾಂಡ್ಗಳು. ಹಂಗಾಗಿ ಏನಾಗತ್ತೆ ನಿಮ್ಗೆ ಫಿನಾನ್ಷಿಯಲ್ ಸೆಕ್ಟರ್ ಕೊಲಾಪ್ಸ್ ಆಗ್ತಾ ಹೋಗುತ್ತೆ. ವಾಪಸ್ ಒಳ್ಳೆ ಆರ್ಥಿಕ ನೀತಿ ಅಲ್ಲ. ಒಂದು ಸಾರಿ ರೈತರು ಋಣ ತೀರಿಸಬಹುದು, ಪದೇ ಪದೇ ನಾವು ಕೇಳಕ್ಕಾಗೋದಿಲ್ಲ. ಅವನಿಗೆ ಸರಳವಾಗಿ ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ಬಡ್ಡಿ ರಹಿತ ಸಾಲ ಕೊಟ್ರೆ ರೀಪೇಮೆಂಟ್ ಕೆಪಾಸಿಟಿ ಕೊಡಿಸ್ಬೇಕು. ಹೆಂಗಿರ್ಬೇಕು ಅಂದ್ರೆ ಸರಳವಾಗಿ ಅವನಿಗೆ ಸಿಕ್ಕಿ ತನ್ನ ಕೆಲಸ ಪೂರೈಸ್ಕೋಬೇಕು. ಅವನು ರೀಪೇಮೆಂಟ್ ವಾಪಸ್ ಅದನ್ನ ರೀಪೇ ಮಾಡೋ ಸ್ಟೇಜಿಗೆ ತಂದು ನೀವು ನಿಲ್ಲಿಸಬೇಕೆ ಹೊರತು ಪದೇ ಪದೇ ಏನಾಗುತ್ತೆ ಪೊಲಿಟಿಕಲಿ 4 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ 5 ವರ್ಷಕ್ಕೊಂದ್ಸರಿ ಅವೆಲ್ಲ ರಾಜಕೀಯ ಕಾರಣ ಆಗ್ಬಿಟ್ಟು ಈಗ ಸಾಲ